ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಮಮತಾ ಹೆಗ್ಡೆ. ವೀಕ್ಷಕರೇ, ಭ್ರಾತೃ ಸಮಂ ನಾಸ್ತಿ ಶರೀರ ರಕ್ಷಕಂ, ಇದರ ಅದ್ಭುತವಾದಂತಹ ಅರ್ಥವನ್ನು ಹೇಳೋದ್ರ ಮೂಲಕ ಕಾರ್ಯಕ್ರಮವನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನೋಡಿ, ಯಾರೇ ಮನುಷ್ಯರಿಗಾದರೂ ಅಷ್ಟೇ ಒಡ ಹುಟ್ಟಿದವರು ರಕ್ಷಕರಾಗೋಷ್ಟು ಕವಚವಾಗೋಷ್ಟು ಬೇರೆ ಯಾರೂ ಕೂಡ ಆಗಲ್ಲ. ದುಡ್ಡಿದ್ದಾಗ ನಾವು ಬಾಡಿಗಾರ್ಡ್ಸನ್ನು ಖರೀದಿ ಮಾಡ್ಬೋದು, ಬಟ್ ಕಷ್ಟ ಅಂತ ಬಂದಾಗ, ಜೀವಕ್ಕೆ ಆಪತ್ತು ಅಂತ ಬಂದಾಗ ಒಡ ಹುಟ್ಟಿದವರೇ ಬರ್ತಾರೆ ಅನ್ನೋದು ಈ ಅದ್ಭುತ ಶ್ಲೋಕದ ಅರ್ಥ. ಎಸ್, ಈ ನಿಸ್ವಾರ್ಥ ಪ್ರೀತಿಗೆ ನಾವು ಹೇಳೋ ಹೆಸರನ್ನು ಹೇಳಬೇಕು. ನಿಮಗೆ ಯಾರು ಏನು ಎತ್ತ ಅನ್ನುವಂಥದ್ದು ಎಲ್ಲವೂ ಕೂಡ ಇಂಟ್ರೊಡ್ಯೂಸ್ ಮಾಡ್ತೀವಿ. ಸೊ ದ ಒನ್ ಆ್ಯಂಡ್ ಓನ್ಲಿ DK ಸುರೇಶ್ ಅವರು ನಮ್ಮ ಜೊತೆಗಿದ್ದಾರೆ. ನಮಸ್ತೆ ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಹೇಗಿದ್ದೀರಾ? ಚೆನ್ನಾಗಿದ್ದೀನಿ. ಹೇಗೆ ಅನಿಸ್ತಾ ಇದೆ? ಏನೋ ಒಂಥರ ಸಮಾಧಾನ ಇದೆ. ಆ ಭಾರ ಎಲ್ಲ ಹೊರಟೋಯ್ತಾ? ಭಾರ ಒಂದು ಥರದ ಭಾರ ಹೋಗಿದೆ, ಮತ್ತೊಂದು ಭಾರ ಹೆಚ್ಚಾಗ್ತಾ ಇದೆ. ಸ್ಯಾಟಿಸ್ಫೈಡ್? ಸಂತೋಷವಾಗಿದ್ದೀವಿ. ಇಟ್ಟಂತ ಗುರಿ ಮುಟ್ಟಿದ್ರಾ? ಗುರಿ ಮುಟ್ಟಿದ್ದೇವೆ. ಜವಾಬ್ದಾರಿ ಹೆಚ್ಚಿದೆ. ಅಣ್ಣ ಅಂದರೆ ಏನು DK ಸುರೇಶ್ ಅವರಿಗೆ? ನನಗೆ ಅಣ್ಣ ಅಂತ ಅಂದರೆ ತಂದೆ ಸಮಾನದಲ್ಲಿದ್ದಾರೆ, ಸಹೋದರನ ಸಮಾನದಲ್ಲಿದ್ದಾರೆ, ಸ್ನೇಹಿತನ ಸ್ಥಾನದಲ್ಲಿದ್ದಾರೆ. ಸೊ ಎಲ್ಲ ವಿಚಾರಗಳಲ್ಲೂ ಕೂಡ ಒಡಂಬಡಿಕೆ ಇದೆ. ಒಂದು ಸಮಾನಾಂತರವಾದಂಥ ಚಿಂತನೆಗಳಿದೆ. ನಾನು ಅವರಿಂದ ಏನೂ ನಿರೀಕ್ಷೆ ಮಾಡೋದಿಲ್ಲ, ಓಕೆ, ಅವರು ನನ್ನಿಂದ ಏನೂ ನಿರೀಕ್ಷೆ ಮಾಡೋದಿಲ್ಲ. ವೆರಿ ವ್ಯಾಲಿಡ್ ಪಾಯಿಂಟ್ ಇದು. ಕರೆಕ್ಟ್. ನೆಕ್ಸ್ಟ್ ಮಾತಾಡೋಣ. ನೆಕ್ಸ್ಟ್ ಫುಲ್ ಸ್ವಲ್ಪ ಸೀರಿಯಸ್ ಆಗಿ ಮಾತಾಡ್ತಾ ಬರಬೇಕು ಒಂದೊಂದೇ ವಿಚಾರಗಳು. ನಿಮ್ಮ ಅಣ್ಣ ಜೈಲಿಗೆ ಹೋಗಿ ಬಂದಂಥ ಸಂದರ್ಭದಲ್ಲೂ ಕೂಡ ಕಣ್ಣೀರು ಹಾಕಿರೋದಿದೆ. ಕೆಲವು ಮಾತಾಡೋಕ್ಕೂ ಆಗಿಲ್ಲ ನಿಮಗೆ, ನಿಮ್ಮ ಮಾತುಗಳೇ ನಿಂತು ಹೋಗಿದೆ. ಆ ಕ್ಷಣಗಳನ್ನು ನೆನಪು ಮಾಡಿಕೊಂಡಾಗ ನೋಡಿ, ನಮ್ಮಣ್ಣ ಬೆಂಗಳೂರು, ನಾನು ED ಅವರು ಸಮನ್ ಮಾಡಿದಾಗ, ಬಂದು ಇಲ್ಲಿ ಸಮನ್ ಮಾಡಿದಾಗ ಕರ್ಕೊಂಡು ಹೋಗ್ಬೇಕು ಅಂತ ನಾನು ಅವಾಗ ಚೈನಾದಲ್ಲಿದ್ದೆ. ಸೊ ನನಗೆ ಫೋನ್ ಮಾಡಿದ್ರು, ಹೀಗಾಗಿದೆ, ಈಗ ನಾನು ಡೆಲ್ಲಿಗೆ ಹೊರಡಬೇಕು ಅಂಥೇಳಿ ಬಂದು ಕರ್ಕೊಂಡು ಹೋಗ್ತಾ ಇದ್ದಾರೆ ಅಂಥೇಳಿ. ಸೊ ನಾನು ಆಯಿತು ಅಂಥೇಳಿ ನಾನು ಇಮಿಡಿಯೇಟ್ ಓವರ್ ನೈಟು ಟಿಕೆಟ್ ಮಾಡಿಕೊಂಡು ಅವರು ಡೆಲ್ಲಿಗೆ ಬರೋ ಅಷ್ಟೊತ್ತಿಗೆ ನಾನು ಡೆಲ್ಲಿಗೆ ಬಂದಿದ್ದೆ. ಅದಾದಮೇಲೆ ಭಾಳಷ್ಟು ಸೀಕ್ವೆನ್ಸ್ಗಳು, ಒಂದು 3-4 ದಿನ ಇನ್ವೆಸ್ಟಿಗೇಷನ್ಸು ಅದು ಇದು ಎಲ್ಲ ಆಯಿತು. ಇನ್ವೆಸ್ಟಿಗೇಷನ್ ಆಫೀಸರ್ಸು ನಾನು ಒಳಗಡೆ ಹೋಗಿದ್ದೆ. 10 ಮಿನಿಟ್ಸ್ ಬಿಫೋರ್ ಹೇಳಿದ್ರು ಅವರು ನನಗೆ, ಇಲ್ಲ ಇನ್ನು 5 ನಿಮಿಷಕ್ಕೆ ಕಳಿಸ್ಕೊಡ್ತಾ ಇದ್ದೀವಿ ಅಂತ ಹೇಳಿದ್ರು. ಇಲ್ಲ, ಹೊರಗಡೆ ಮೀಡಿಯಾ ನ್ಯೂಸ್ ಬರ್ತಾ ಇದೆ, ಯು ಆರ್ ಗೋಯಿಂಗ್ ಟು ಅರೆಸ್ಟ್ ಅಂಥೇಳಿ. ವಾಟ್ ಈಸ್ ದಿಸ್ ಅಂತ ಅಂದೆ. ನೋ ವಿ ಆರ್ ಗೋಯಿಂಗ್ ಟು ರಿಲಿ ಒಂದು ಸ್ಟೇಟ್ಮೆಂಟ್ ಮಾಡೋದಿದೆ, ಮಾಡಿದ ತಕ್ಷಣ ಸೈನ್ ಹಾಕ್ಬಿಟ್ಟು ಇನ್ನೊಂದು 10 ನಿಮಿಷದಲ್ಲಿ ಕಳಿಸ್ಕೊಡ್ತೀವಿ, ಡೋಂಟ್ ವರಿ ಅಂತ ಹೇಳಿದ್ರು. ಆಮೇಲೆ ನನ್ನನ್ನು ಕರೀಲಿಲ್ಲ, ನಮ್ಮ ಇನ್ನೊಬ್ಬರು ನನ್ನ ಸ್ನೇಹಿತರು ಚಿನ್ರಾಜ್ ಅವ್ರನ್ನ ಅವ್ರನ್ನ ಕರೆದ್ಬಿಟ್ಟು ನೀವು ಸೈನ್ ಹಾಕಿ ಅಂಥೇಳಿ. ಎಂತಕ್ಕೆ ಅಂತ ಅಂದರೆ, ಈ ಥರ ಅರೆಸ್ಟ್ ಮಾಡ್ತಾಯಿದ್ದೀವಿ. ಸೊ ಸಿಕ್ಕಾಬಟ್ಟೆ ಕೋಪ ಬಂತು, ಟೆನ್ಷನ್ ಆಯಿತು. ಸೈನ್ ಹಾಕಿದ್ವಿ, ಅರೆಸ್ಟ್ ಮಾಡಿದ್ರು, ಕರ್ಕೊಂಡೋದ್ರು. ಅದಾದಮೇಲೆ ಸೊ ಏನು ಮಾಡಬೇಕು ಅಂತ ತೋಚಲಿಲ್ಲ. ಜೈಲಿಗೆ ಹೋದೆ ನೋಡಬೇಕು ಅಂಥೇಳಿ, ತಿಹಾರ್ ಜೈಲಿಗೆ. ಕಂಬಿ ಹಿಂದೆ ನೋಡಿದಾಗ ಅಲ್ಲಿ ನನಗೆ ಏನು ಮಾಡಬೇಕು ಅಂಥೇಳಿ ಇದು ಮಾಡಲಿಲ್ಲ. ಆ ಕ್ಷಣ ಈಗ ಅದನ್ನು ನೆನಪು ಮಾಡ್ಕೊಳ್ಳೋಕ್ಕೂ ಕಷ್ಟ ಇದೆ. ಆಗ ನಾನು ತೀರ್ಮಾನ ಮಾಡಿದೆ. ನಾನು ನಮ್ಮ ಚಿನ್ರಾಜು ಅಂಥೇಳಿ ಇಬ್ಬರು ಹೋಗಿದ್ವಿ. ನಾನು ಅವ್ರಿಗೆ ಹೇಳಿದೆ, ಈ ವಿಚಾರ ನಾನು ನೋಡಿದ ಘಟನೆನ ನೀವು ಹೊರಗಡೆ ಯಾರಿಗೂ ಹೇಳ್ಬಾರ್ದು, ಯಾವುದೇ ಕಾರಣಕ್ಕೂ ಮನೆಯವರು ಡೆಲ್ಲಿಗೆ ಬರಬಾರ್ದು, ಉಳಿದದೆಲ್ಲ ನಾನು ಮ್ಯಾನೇಜ್ ಮಾಡ್ತೀನಿ. ಒಳಗಡೆ ಹಣ ಕೂತಿದ್ದ ನೋಡಿದ ಆ ಘಟನೆ ವಿವರಣೆ ಮಾಡೋದಕ್ಕೂ ಕೂಡ ಕಷ್ಟ ಇದೆ. ಎಷ್ಟು ರಾತ್ರಿಗಳು ನಿದ್ದೆ ಇಲ್ಲದೆ ಕಳೆದ್ರಿ? ಸಾಕಷ್ಟು ದಿನ ನಿದ್ರೆ ಮಾಡಿಲ್ಲ. ಏನು ಮಾಡ್ತಾ ಇದ್ದೀವಿ ಅಂತಲೂ ಗೊತ್ತಿಲ್ಲ. ನಾನು ಯಾರ ಹತ್ರನೂ ಮಾತಾಡ್ತಾನೂ ಇರಲಿಲ್ಲ. ನಾನಾಯಿತು, ನನ್ನ ಕೆಲಸ ಆಯಿತು, ನಾನು ಏನು ಮಾಡಬೇಕು ಅಂತಿದ್ದೀನಿ ಅಂಥೇಳಿ ನನ್ನ ಹತ್ರ ಸಾವಿರಾರು ಜನ ಪ್ರತಿದಿನ ಊರಿಂದ, ಕ್ಷೇತ್ರದಿಂದ, ಬೇರೆ ಬೇರೆ ಕಡೆಯಿಂದ, ರಾಜ್ಯದ ಮೂಲೆಗಳಿಂದ ಬರ್ತಾಯಿದ್ರು, ಹೋಗ್ತಾಯಿದ್ರು, ನಮ್ಮನ್ನು ಮಾತಾಡ್ತಾಯಿದ್ರು. ಆದರೆ ನಮ್ಮ ಗುರಿ ಒಂದೇ ಆಗಿತ್ತು, ನಮ್ಮ ಅಣ್ಣನ ಆಚೆ ತರಬೇಕು ಅಂಥೇಳಿ. ಹೇಗಿದ್ರು ಒಳಗಡೆಗೆ? ಅದೊಂದು ಭಯಾನಕವಾದಂಥ ದೃಶ್ಯಗಳು, ಸಂದರ್ಭಗಳು. ಅವ್ರನ್ನ ಯಾವ ರೀತಿ ನಡೆಸ್ಕೊಂಡಿದ್ದಾರೆ ಅಂತಕ್ಕಂಥದ್ದನ್ನು ಕೂಡ ಹೇಳಲಿಕ್ಕೂ ಕೂಡ, ಚಿಂತನೆ ಮಾಡಲಿಕ್ಕೂ ಕೂಡ ಅಸಹ್ಯ ಆಗುತ್ತೆ.
ಇಲ್ಲ ಗೊತ್ತಾಗ್ಬೇಕು ಜನಕ್ಕೆ ಏನಾಯಿತು, ಹೇಗಾಯಿತು, ಒಳಗಡೆ ಹೇಗಿದ್ರು. ಹೇಳಿದ್ನೆಲ್ಲ ಭಾಳ ಅಸಹ್ಯ ಆಗುತ್ತೆ. ಇವತ್ತು ಈ ರಾಜ್ಯದ ಮುಖ್ಯಮಂತ್ರಿಗಳಾಗಿದ್ದಾರೆ. ಶ್ರಮದಿಂದ ಒಂದು ಚಿಂತನೆಯಿಂದ ಇವತ್ತು ಆ ಏನು ಕಷ್ಟಪಟ್ಟಿದ್ದಾರೆ ಅದಕ್ಕೆ ಫಲ ಸಿಕ್ಕಿದೆ ಅಂಥೇಳಿ ಅಂದ್ಕೊಂಡಿದ್ದೇನೆ. ಹೇಗೆ ಒಬ್ಬರೇ ನುಂಗ್ಕೊಂಡ್ರಿ ಆ ನೋವನ್ನು? ಯಾಕಂದರೆ ಅತ್ತಿಗೆಗೆ ಹೇಳ್ತಾ ಇಲ್ಲ, ಮಗಳಿಗೆ ಹೇಳ್ತಾ ಇಲ್ಲ, ಯಾರಿಗೂ ಯಾವ ವಿಚಾರ ಹೇಳ್ತಾರೆ. ನೀವು ಒಬ್ಬರೇ ಇದ್ದಿದ್ದು ದೆಹಲಿಯಲ್ಲಿ, 50 ದಿನ ದೆಹಲಿ ಬಿಟ್ಟು ಆಚೆ ಬಂದಿಲ್ಲ. ಹೇಗೆ ಒಬ್ಬರೇ ನುಂಗಿದ್ರಿ ಆ ನೋವನ್ನು ಅಂತ? ಅಲ್ಲ, ಹೇಳಿದ್ವಲ್ಲ, ಪ್ರತಿ ಕ್ಷಣನೂ ಕೂಡ ನಮಗೆ ಸವಾಲಿತ್ತು. ಸೋತೆ ಅಂತ ಫೀಲ್ ಆಯ್ತಾ ಯಾವಾಗಲಾದರೂ? ಅಯ್ಯೋ ಎಲ್ಲ ಇದ್ರೂ ಅಣ್ಣನ ಬಿಡಿಸ್ಕೊಳಕ್ಕಾಗ್ತಿಲ್ವಲ್ಲ ನನಗೆ? ಇಲ್ಲ, ಯಾವತ್ತೂ ಕೂಡ ಸೋತಿದ್ದೀವಿ ಅಂತಕ್ಕಂಥ ಭಾವನೆ ನನಗೆ ಬರಲೇ ಇಲ್ಲ. ನನಗೆ ಕಾನ್ಫಿಡೆನ್ಸ್ ಇತ್ತು, ಏನಾದರೂ ಮಾಡಿ ಈಚೆ ಬಂದೇ ತಂದೆ ತರ್ತೀವಿ ಅಂತ ಹೇಳ್ಬಿಟ್ಟು ಅದೊಂದು ಸವಾಲು. ಆರಂಭದ 2-3 ದಿನ ನೀವು ಕಣ್ಣೀರು ಹಾಕಿದ್ರಿ ಅಂತ ನಾನು ಕೇಳ್ಪಟ್ಟೆ. ತುಂಬ ಹತ್ತಿರದಲ್ಲಿ ನೋಡಿದವ್ರು ನಂಗೆ ಕೇಳಿರೋದು. ಕಣ್ಣೀರು ಹಾಕಿದ್ದೀನಿ, ಹಂಗೆ ಅಂದ್ಬಿಟ್ಟು ಎದೆಗುಂದಿಲ್ಲ. ಅವ್ರ ಫೇಸಲ್ಲಿ ನೋವು ತಿಂದಿರೋದ್ರ ಗೊತ್ತಾಗ್ತಾ ಇತ್ತಾ ನಿಮಗೆ? ಅವ್ರು ನಮ್ಮ ಅಣ್ಣ ಹೇಳ್ಕೊಳ್ಳಿ. ಧೈರ್ಯವಾಗಿದ್ದರು. ನಮ್ಮ ಅಣ್ಣ ಒಳಗಡೆ ಇದ್ದರೂ ಕೂಡ ನಮ್ಮ ಅಣ್ಣ ಧೈರ್ಯವಾಗಿದ್ದರು. ನಾನು ವಾರದಲ್ಲಿ 2 ಸಾರಿ ಭೇಟಿ ಮಾಡ್ತಿದ್ದೆ, ಮಾತಾಡ್ತಾ ಇದ್ದೆ. ಆ ಕ್ಷಣನೇ ನೋಡ್ಬಿಡೋಣ, ಒಂದು ವಿಡಿಯೋ ಇದೆ. ಎಸ್, ಸೊ ಈ ಕ್ಷಣ ನೋಡಿ ಏನಾಗ್ತಾ ಇತ್ತು ಅಂತ ಅಂದರೆ, ನಮ್ಮಣ್ಣ ಏನು ಮಾಡಿದ್ದಾನೆ ಏನು ಮಾಡಿಲ್ಲ ಅಂಥೇಳಿ 100ಗೆ 100% ನನಗೆ ಗೊತ್ತು. ಎಲ್ಲ 0.1%, 0.01% ನನಗೆ ಗೊತ್ತಿಲ್ಲದೆ ಇರ್ಬೋದು. ಇನ್ನು ಮಿಕ್ಕಿದ್ದೆಲ್ಲ ವಿಚಾರಗಳು ಕೂಡ ನನಗೆ ಗೊತ್ತು. ಯಾವತ್ತೂ ಕೂಡ ಇನ್ನೊಬ್ಬರಿಗೆ ಮೋಸ ಮಾಡಿ ಯಾವತ್ತೂ ಕೂಡ ಏನು ಮಾಡಿದಂಥವನಲ್ಲ, ಅನ್ಯಾಯ ಮಾಡಿದಂಥವನಲ್ಲ. ವಿನಾಕಾರಣ ಅವನು ಜೈಲಿಗೆ ಹೋಗಬೇಕಾಗಿ ಬಂತು. ಜೈಲಿಗೆ ಹೋಗೋದನ್ನು ನಾನು ನಿರೀಕ್ಷೆ ಮಾಡಿದ್ದೆ. ಯಾವತ್ತು ರಾಜ್ಯದಲ್ಲಿ ಸಮ್ಮಿಶ್ರ ಸರ್ಕಾರ ಹೋಯ್ತೋ ಅವತ್ತೇ ನಾನು ನಮ್ಮ ಅಣ್ಣನಿಗೆ ಹೇಳಿದ್ದೆ, ಇದರಲ್ಲಿ 2 ಆಯ್ಕೆ ಇದೆ ನಿನಗೆ. ಮೊದಲನೇದು ನೀನು ಸರೆಂಡರ್ ಆಗೋದು, ಎರಡನೇದು ನಿನ್ನ ಲೀಡರ್ಶಿಪ್ಪು, ನಿನ್ನ ನಾಯಕತ್ವನ ಉಳಿಸ್ಕೊಳ್ಳೋದಕ್ಕೆ ನೀನು ಜೈಲಿಗೆ ಹೋಗ್ಬೇಕಾಗತ್ತೆ ಅಂಥೇಳಿ. ನಾನು, ನಮ್ಮಣ್ಣ, ನನ್ನ ಕಸಿನ್ ರವಿ ಅಂತಿದ್ದಾರೆ MLC, 3 ಜನನು ಮಾತಾಡುವಂಥ ಸಂದರ್ಭದಲ್ಲಿ ನಾನು ಎಚ್ಚರಿಕೆ ಕೊಟ್ಟಿದ್ದೆ, ಇದಾಗೇ ಆಗುತ್ತೆ ಅಂತೇಳಿ. 2 ಆಯ್ಕೆ ಇದೆ, ಜೈಲಿಗೆ ಹೋಗ್ಬೇಕಾ, ನಿನ್ನ ಸ್ವಾಭಿಮಾನ, ನಿನ್ನ ನಾಯಕತ್ವ, ನಿನ್ನ ಹೋರಾಟ ಉಳಿಬೇಕು ಅಂತ ಅಂದರೆ ನೀನು ಜೈಲಿಗೆ ಹೋಗ್ಬೇಕಾಗುತ್ತೆ. ಇದನ್ನು ತೀರ್ಮಾನ ಮಾಡಿ ಮುಂದಿನ ಹೆಜ್ಜೆ ಇಡು ಅಂತ ಹೇಳಿದ್ದೆ. ಒಂದೇ ಒಂದು ಮೂಮೆಂಟ್ ನಿಮಗೆ ಅನಿಸ್ಲಿಲ್ವಾ ಇಷ್ಟು ಕಿರಿಕಿರಿ ಆಗ್ತಿದೆ, ಸುಮ್ಮನೆ ಪಕ್ಕದ ಮನೆಗೆ ಹೋಗ್ಬಿಡೋಣ, ಪಕ್ಕದ ಮನೆ ಅಂದರೆ ಗೊತ್ತಿದೆ ಅಂತ ಅಂದ್ಕೊಳ್ತೀನಿ, ಹೋಗ್ಬಿಡೋಣ ಅಂತ ಅನಿಸ್ತಾ? ಹೇಳಿದ್ನಲ್ಲ, ಅನೇಕ ರೀತಿಯ ಆಫರ್ಗಳು ಬಂತು, ಬೇರೆ ಬೇರೆ ಚರ್ಚೆಗಳಾಯಿತು, ಅದಂಗೆ ಇದಿಂಗೆ ಅಂಥೇಳಿ. ಬಟ್ ಯಾವತ್ತೂ ಕೂಡ ನಾವು ಆ ಬಗ್ಗೆ ಚಿಂತನೆಯನ್ನು ಮಾಡಲಿಲ್ಲ. ನಮ್ಮನೆನೇ ಹೊರತು ಬೇರೆ ಮನೆ, ಬಾಡಿಗೆ ಮನೆ ನಮ್ದಾಗಲ್ಲ. ಬಟ್ ಅಣ್ಣ ಅದನ್ನು ನಿಧಾನಕ್ಕೆ ನೀವು ಸ್ವಂತ ಮಾಡ್ಕೋಬೋದು, ಆದರೆ ನೀವು ಕಟ್ಟಿದ ಮನೆ ನಿಮಗೆ ತೃಪ್ತಿ ಕೊಡುತ್ತೆ ಹೊರತು ಬೇರೆಯವ್ರು ಕಟ್ಟಿರೋ ಮನೆ ಅಲ್ಲೋಗಿ ವಾಸ ಮಾಡ್ತು ಅಂತ ಅಂದರೆ ಅದು ಯಾವುದೋ ಒಂದು ಕಡೆ ಇದು ನಾನು ಕಟ್ಟಿದ್ದಿಲ್ಲ, ನಾನೊಂದು ಮನೆ ಕಟ್ಕೋಬೇಕು ಕಷ್ಟಪಟ್ಟು ಅಂತಕ್ಕಂಥ ಭಾವನೆ ಪ್ರತಿಯೊಬ್ಬನಿಗೂ ಇರುತ್ತೆ. ಸೊ ಇದು ನಾವು ಕಟ್ಟಿರೋ ಮನೆ, ನಾವು ಜೊತೆಯಲ್ಲಿದ್ದು ಬೆಳೆದಿರೋ ಮನೆ, ಈ ಮನೆಯಲ್ಲೇ ಎಲ್ಲ ಸುಖ, ಶಾಂತಿ, ನೆಮ್ಮದಿ ಎಲ್ಲ. ಕಷ್ಟನೂ ಇಲ್ಲೇ ಇದೆ, ಸುಖನೂ ಇಲ್ಲೇ ಇದೆ. ಇಷ್ಟೆಲ್ಲ ಹಾದ್ಕೊಂಡು ಬಂದ್ರಿ, ಸ್ವಲ್ಪ ಅದೇ ಜಾಗ ವಾಪಸ್ ಹೋದರೆ ಆ ಕ್ಷಣಗಳನ್ನು ಮೆಲುಕು ಹಾಕಿದಾಗ ಅವತ್ತು ಹೇಳ್ತಾರೆ DK ಶಿವಕುಮಾರ್ ಅವರು, ನಾನು ಗಡ್ಡ ಬಿಟ್ಟಿದ್ದ ವಿಚಾರದಲ್ಲಿ ಮಾತಾಡ್ತಾರೆ. ಬಟ್ ಯಾಕೆ ಇನ್ನೂ ಗಡ್ಡನೇ ತೆಗೀಲಿಲ್ಲ? ಸಮಯ ಬರುತ್ತೆ. ಅವ್ರು ಹೇಳಿದರು, ನನಗೆ ನೀವು ಅವಕಾಶ ಕೊಡಿ, ಆಮೇಲೆ ನಾನು ತೆಗಿತೀನಿ ಅಂತೇಳಿ. ಅಲ್ಲಿವರೆಗೂ ನಾನು ಹಾಗೆ ಇಡ್ತೀನಿ ಅಂತ. ಇನ್ನೂ ಸವಾಲುಗಳಿದೆಯಲ್ಲ ಅವ್ರ ಮುಂದೆ, ಅಲ್ಲಿವರೆಗೂ ಇನ್ನೂ ಕಾಯ್ತಾ ಇದ್ದಾರೆ. ಸವಾಲಿದೆ. ಎಲ್ಲರೂ ಹೇಳ್ತಾ ಇದ್ದಾರೆ ಗಡ್ಡ ಬಿಟ್ಟರೆ ಚೆನ್ನಾಗಿದೆ, ಗಡ್ಡನೇ ಬಿಡಿ ಅಂತ, ತೆಗಿಬೇಡಿ ಅಂತ. ಬಟ್ ಅವತ್ತು ಜೈಲಿನಿಂದ ಆಚೆ ಬಂದಂತಹ ಕ್ಷಣಗಳನ್ನು ನೆನಪು ಮಾಡಿಕೊಂಡಾಗ ನೀವು ಗದ್ಗಿತರಾದ್ರಿ. ಅದು ಬೇಲ್ ಸಿಕ್ಕಂಥ ಟೈಮಲ್ಲಿ ನಿಮಗೆ ಅಷ್ಟು ದಿನ ತಡ್ಕೊಂಡಿದ್ದು ಇಷ್ಟು ಆಚೆ ಬಂತು, ಮಾತು ಕೂಡ ಬರಲಿಲ್ಲ ನಿಮಗೆ. ನಾನು ಮನುಷ್ಯ ಅಂತ ಹೇಳ್ಕೊಂಡು ನೀವು ಹೊರದ್ರಿ. ಯಾಕಂದರೆ ನೀವು ಹೆಂಗೆ ಅಂತಂದರೆ ತುಂಬ ಎಷ್ಟೇ ಎಮೋಷ್ನಲ್ ಆದರೂ ಕಂಟ್ರೋಲ್ ಮಾಡ್ಕೊಳ್ಳುವಂಥ ವ್ಯಕ್ತಿ ಅನ್ನೋದನ್ನು ನಾವು ಅನೇಕ ಸಂದರ್ಭಗಳಲ್ಲಿ ನೋಡ್ಬಿಟ್ಟಿದ್ದೀವಿ. ಬಟ್ DK ಶಿವಕುಮಾರ್ ಕೆಲವು ಸಂದರ್ಭಗಳಲ್ಲಿ ಕಣ್ಣೀರು ಹಾಕ್ಬಿಡ್ತಾರೆ.
ಆ ಕ್ಷಣನೂ ಹೇಗಿದೆ ಅನ್ನುವಂಥದ್ದನ್ನು ಕೂಡ ಒಂದ್ಸಲ ವಿಡಿಯೋ ಇದೆ, ಅವ್ರು ಮಾತಾಡಿದ್ದು, ಅಣ್ಣ ಮಾತಾಡಿದ್ದು ನೋಡ್ಬೋಣ ಒಂದ್ಸಲ. ನಾನು ಕಣ್ಣು ನೀರಾಗ್ತಾ ಇರೋದು ನನ್ನ ತಂದೆಗೆ, ಜನ್ಮ ಕೊಟ್ಟಂತ ತಂದೆಗೆ ನಾವು ಪೂಜೆ ಮಾಡೋಂಥ ಅವಕಾಶ ನನ್ನ ಬಿಜೆಪಿ ಸ್ನೇಹಿತರು ಅಧಿಕಾರ ಕೊಟ್ಟಿಲ್ಲ ಅನ್ನೋದು. ಈ ಕ್ಷಣ ಇತ್ತಲ್ಲ, ಪೂಜೆ ಮಾಡೋಕ್ಕೂ ಅವಕಾಶ ಕೊಡಲಿಲ್ಲ ಅನ್ನೋದು, ನೀವು ಅಲ್ಲೇ ಇದ್ರಿ ಹಿಂದ್ಗಡೆಗೆ, ಅವತ್ತು ಅಣ್ಣ ಎಷ್ಟು ಒದ್ದಾಡಿದ್ರು ಅಂತ ವಿಚಾರದಲ್ಲಿ. ನೋಡಿ, ನಾವು ಪ್ರತಿ ವರ್ಷ ನಮ್ಮ ಮನೆಯಲ್ಲಿ ಗೌರಿ ಹಬ್ಬದಲ್ಲಿ ನಾವು ಪೂಜೆ ಮಾಡೋಕ್ಕೆ ಹೋಗ್ತೀವಿ. ಅದು ನಮ್ಮ ಸಂಪ್ರದಾಯ. ನಮ್ಮ ಹಿರಿಯರಿಗೆ ಕೆಲವರು ಪಕ್ಷ ಮಾಡ್ತಾರೆ, ನಾವು ಗೌರಿ ಹಬ್ಬದಲ್ಲಿ ನಾವು ನಮ್ಮ ತಂದೆ ತಾಯಿಗೆ, ನಮ್ಮ ತಂದೆಗೆ, ನಮ್ಮ ಪಿತೃಗಳ ಇದು ಮಾಡೋದಕ್ಕೆ ನಾವು ಅಲ್ಲಿ ಹೋಗ್ತೀವಿ. ಸೊ ಮೊದಲಿಂದನೂ ಕೂಡ ಸಂಪ್ರದಾಯವನ್ನು ಉಳಿಸ್ಕೊಂಡು ಬಂದಿರತಕ್ಕಂಥ ನಮ್ಮಣ್ಣ. ಹೌದು, ಎಲ್ಲ ರೀತಿಯಲ್ಲೂ ಕಲ್ಚರ್ಡ್ ಮ್ಯಾನ್. ಕಲ್ಚರ್ಪ ಎಲ್ಲ ಒಂದು ಕಡೆ ಏನಾರ ಏನೇ ಒಂದು ಪೂಜೆ ಮಿಸ್ ಆಯಿತು ಅಂತ ಅಂದ್ರೂ ರಾತ್ರಿ ಎಷ್ಟೊತ್ತಾದರೂ ಹೋಗಿ ಪೂಜೆ ಮಾಡಬೇಕು ಅಂತಕ್ಕಂಥದ್ದು. ಏನಾರ ಒಂದು ಅಂದ್ಕೊಂಡ್ರೆ, ಏನಾರ ಹೇಳಿದ್ರೆ ಒಂದು ವಿಶೇಷವಾದಂಥ ನಂಬಿಕೆ, ಭಕ್ತಿಯನ್ನು ಇಟ್ಕೊಂಡು ಬದುಕ್ತಾ ಇರ್ತಕ್ಕಂಥದ್ದು. ಸೊ ಯಾರು ಎಷ್ಟೇ ಟೀಕೆ ಮಾಡ್ತಾರೆ, ಅಲ್ಲಿ ಹೋಗ್ತಾರೆ ಪೂಜೆ ಮಾಡ್ತಾರೆ, ಇಲ್ಲಿ ಪೂಜೆ ಮಾಡ್ತಾರೆ, ಅದು ಮಾಡ್ತಾರೆ, ಇದು ಮಾಡ್ತಾರೆ. ಸೊ ಒಂದು ನಂಬಿಕೆಯ ಮೇಲೆ ಒಂದು ಶಕ್ತಿಯನ್ನು ಇಟ್ಕೊಂಡು, ಏನೋ ಒಂದು ಶಕ್ತಿ ನನಗೆ ಸಹಾಯ ಮಾಡೇ ಮಾಡುತ್ತೆ, ಆ ಶಕ್ತಿ ಜೊತೆ ನಾನು ಇದ್ದೀನಿ ಅಂಥೇಳಿ ಕೆಲಸ ಮಾಡುವಂಥವ್ರು. ಸೊ ಹಾಗಾಗಿ ನಮ್ಮ ಅಪ್ಪನ ಬಗ್ಗೆ ಭಾಳ ಪ್ರೀತಿ ಜಾಸ್ತಿ. ಸೊ ಅದೇ ಫಸ್ಟ್ ಟೈಮ್ ಅವತ್ತು ಪೂಜೆ ಮಾಡೋಕ್ಕಾಗದೇ ಇದ್ದಿದ್ದು? ಹಾಂ, ಅದೇ ಫಸ್ಟ್ ಟೈಮ್. ಸೊ ಹಾಗಾಗಿ ಈ ಥರ ನಮಗೆ ಒಂದು ಅವಕಾಶ ಕೊಡದೆ ಈ ಥರ ಮಾಡ್ತಾ ಇದ್ದಾರಲ್ಲ. ಆಚೆ ಬಂದುಬಿಟ್ಟು ಕಣ್ಣೀರು ಹಾಕ್ಬಿಟ್ರ? ಕಣ್ಣೀರು ಅಂತ ಅಂದರೆ ಇಲ್ಲ, ಏನು ಮಾಡ್ತಾರೋ ಮಾಡ್ಕೊಳ್ಳಿ, ಹೋಗೋಣ ಅನ್ನೋ ಪರಿಸ್ಥಿತಿಗೆ, ಪೂಜೆ ಮಾಡ್ಕೊಂಡು ಬರೋಣ ಅನ್ನೋ ಪರಿಸ್ಥಿತಿಗೆ ಬಂದಿದ್ದರು. ಆಮೇಲೆ ಸುಮ್ಮನೆ ಅನ್ನೆಸೆಸರಿ ನಾವೇನೇ ಅವರಿಗೆ ಸೆಕೆಂಡ್ ಆಪ್ಷನ್ ಕೊಟ್ಟಂಗೆ ಆಗುತ್ತೆ. ಇದನ್ನೇ ಅವರು ನೀವಿಬ್ಬರು ಸೇರಿಕೊಂಡು ಈ ವಿಚಾರದಲ್ಲಿ ಭಾವುಕರಾಗಿದ್ದಿದೆಯಾ? ಅದೇ ಹೇಳಿದ್ನಲ್ಲ ನಾನು, ಈ ವಿಚಾರದಲ್ಲಿ ಚರ್ಚೆ ಮಾಡಿ, ಬೇಡ ಅವ್ರೇನು ಸಮನ್ ಮಾಡಿದ್ದಾರೆ ಆ ಸಮನ್ಗೆ ನಾವು ಉತ್ತರ ಕೊಟ್ಟು ಹೋಗೋಣ, ಸುಮ್ಮನೆ ಯಾಕೆ. ಎಸ್.